ಸೊ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಯಾರು ಕಿಡ್ನಾಪ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು, ಆ ಮಹಿಳೆ ಈಗ ಸಿಕ್ಕಾಕಿದ್ದಾರೆ. ಸೊ ಕಿಡ್ನಾಪ್ ಆಗಿದ್ದ ಕೆಆರ್ ನಗರದ ಸಂತ್ರಸ್ತೆಯನ್ನ ಈಗ ರಕ್ಷಣೆಯನ್ನ ಮಾಡಿದ್ದಾರೆ. ರೇವಣ್ಣ ಆಪ್ತ ಸಹಾಯಕನ ಮನೆಯಲ್ಲಿ ರಕ್ಷಣೆಯನ್ನ ಮಾಡಿರೋದು. ಮೈಸೂರು ಜಿಲ್ಲೆ ಹುಣಸೂರಿನ ಕಾಳೇನಹಳ್ಳಿ ಮನೆಯಲ್ಲಿ ಇದ್ದಿದ್ದು ಸಂತ್ರಸ್ತೆ. ಸೊ ಸಂತ್ರಸ್ತೆಯನ್ನ ರಕ್ಷಿಸಿ ಬೆಂಗಳೂರಿಗೆ ಈಗ SIT ತಂಡ ಕರೆತರ್ತಾ ಇದ್ದಾರೆ. ಸೊ ಕಿಡ್ನಾಪ್ ಆಗಿದ್ದ ಕೆಆರ್ ನಗರದ ಸಂತ್ರಸ್ತೆಯ ರಕ್ಷಣೆಯನ್ನ ಈಗ ಮಾಡಲಾಗಿದೆ. ರೇವಣ್ಣ ಅವರ ಆಪ್ತ ಸಹಾಯಕನ ಮನೆಯಲ್ಲಿ ರಕ್ಷಣೆಯನ್ನ ಮಾಡಲಾಗಿದೆ. ಮೈಸೂರು ಜಿಲ್ಲೆ ಹುಣಸೂರಿನ ಕಾಳೇನಹಳ್ಳಿ ಮನೆಯಲ್ಲಿದ್ದಂತಹ ಸಂತ್ರಸ್ತೆಯನ್ನ ಈಗ SIT ಅವರು ರಕ್ಷಣೆಯನ್ನ ಮಾಡಿಕೊಂಡು ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ. ಆ ಮಹಿಳೆಯ ಹೇಳಿಕೆಯ ಮೇಲೆ ಇಡೀ ಕೇಸ್ ಈಗ ನಿರ್ಧಾರವಾಗುತ್ತೆ. ಯಾವ ದಿಕ್ಕಿನತ್ತ ಈ ಕೇಸ್ ಸಾಗುತ್ತೆ ಅನ್ನೋದ್ರ ನಿರ್ಧಾರ ಆಗೋದು ಆ ಮಹಿಳೆಯ ಹೇಳಿಕೆ. ಹೌದು, ನನ್ನನ್ನ ಕಿಡ್ನಾಪ್ ಮಾಡಿದ್ರು, ಹೌದು ನನ್ನನ್ನ ಬಲವಂತವಾಗಿ ಆ ಮನೆಯಲ್ಲಿ ಉಳಿಸಿಕೊಂಡಿದ್ರು, ಹೌದು ನನಗೆ ಬೆದರಿಕೆ ಹಾಕಿದ್ರು, ಹೌದು ನನಗೆ ಜೀವ ಬೆದರಿಕೆ ಇತ್ತು ಅನ್ನುವಂತಹ ಹೇಳಿಕೆಯನ್ನ ಆ ಮಹಿಳೆ ಕೊಟ್ಟರೆ ಬಲು ಸಂಕಷ್ಟ ರೇವಣ್ಣ ಅವರಿಗೆ. ಇಲ್ಲ, ಆ ಥರ ಏನೂ ಇಲ್ಲ, ನನ್ನನ್ನು ಕಿಡ್ನಾಪ್ ಮಾಡಿರಲಿಲ್ಲ, ನಾನೇ ಅಲ್ಲಿಗೆ ಹೋಗಿದ್ದೆ ಅನ್ನುವಂಥ ಹೇಳಿಕೆಯನ್ನ ಕೊಟ್ರೆ ರೇವಣ್ಣ ಅವರಿಗೆ ದಾರಿ ಸುಗಮವಾಗುತ್ತೆ. ನನ್ನ ಸಹೋದ್ಯೋಗಿ ಉಮೇಶ್ ನನ್ನೊಂದಿಗೆ ಈಗ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಏನೆಲ್ಲ ಅಪ್ಡೇಟ್ಸ್ ಬರ್ತಾ ಇದೆ ಈಗ ಕಿಡ್ನಾಪ್ ಪ್ರಕರಣದಲ್ಲಿ? ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿ ಕರೆತರ್ತಾ ಇದ್ದಾರೆ SIT ಅವರು. ಅರುಣ್, ಇದೇ ಕೇಸಲ್ಲಿ ಕೋರ್ಟಲ್ಲಿ ಕಳೆದ 1.5 ಗಂಟೆಗಳಿಂದಲೂ ಕೂಡ ವಾದ ಪ್ರತಿವಾದ ನಡೀತಾ ಇದೆ. ಇದ್ರ ಮಧ್ಯದಲ್ಲಿ ಈಗ ಸಂತ್ರಸ್ತೆ ಏನಿದ್ದಾರೆ ಆಕೆ ಕೂಡ ಪತ್ತೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. SP ಸೀಮಾ ಲಾಟ್ಕರ್ ನೇತೃತ್ವದ ತಂಡ ಏನಿತ್ತು, ನಿನ್ನೆಯಿಂದಲೂ ಕೂಡ ಸುಮಾರು 40ಕ್ಕೂ ಹೆಚ್ಚು ಕಡೆಗಳಲ್ಲಿ ದಾಳಿ ಮಾಡಿ ಎಲ್ಲ ಕಡೆಗಳು ಕೂಡ ಪರಿಶೀಲನೆ ಮಾಡ್ತಾ ಇದ್ರು. ಈಗ ಕೊನೆಗೆ ಹುಣಸೂರು ಬಳಿಯ ಕಾಳೇನಹಳ್ಳಿ ಏನಿದೆ, ಆ ಕಾಳೇನಹಳ್ಳಿಯಲ್ಲಿ ರಾಜಶೇಖರ್ ಅಂತೇಳಿ ಇವರು ರೇವಣ್ಣ ಆಪ್ತರು, ಅವರು ತೋಟದ ಮನೆಯಲ್ಲಿ ಈಕೆ ಸಂತ್ರಸ್ತೆ ಪತ್ತೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಈಗಷ್ಟೇ SIT ಅಧಿಕಾರಿಗಳು ಆಕೆಯನ್ನು ರಕ್ಷಣೆ ಮಾಡಬೇಕಿರುವಂಥದ್ದು. ಹಾಗಾಗಿ ರಕ್ಷಣೆ ಮಾಡಿ ಈಗ ಬೆಂಗಳೂರಿನ SIT ಕಚೇರಿಗೆ ಆಕೆಯನ್ನು ಕರ್ಕೊಬರ್ತಾ ಇದ್ದಾರೆ. ಏನು ಈ ಪ್ರಕರಣ ಯಾವಾಗ ದಾಖಲಾಯಿತು, ದಾಖಲಾದ ದಿನದಿಂದಲೂ ಕೂಡ ಸಂತ್ರಸ್ತೆಯನ್ನು ಹುಡುಕಾಟ ನಡೆಸುವ ನಿಟ್ಟಿನಲ್ಲಿ SIT ತಂಡಗಳು ತೀವ್ರ ಶೋಧ ಮಾಡಿದ್ರು. ಯಾಕೆಂದರೆ ಈ ಪ್ರಕರಣದ ಪ್ರಮುಖ ಏನು ಸಾಕ್ಷಿಯಾಗಿ ಉಳಿದಿರುವಂಥ ಆಕೆ ಇರುವಂಥದ್ದು. ಮತ್ತು ಯಾವಾಗ ಈ ಘಟನೆ ಬೆಳಕಿಗೆ ಬಂತ ಆ ನಂತರದಲ್ಲಿ ಆಕೆ ಕಿಡ್ನಾಪ್ ಆಗಿದ್ರು ಅಂತೇಳಿ ಆಕೆ ಮಗ FIR ಕೂಡ ದಾಖಲು ಮಾಡಿದ್ರು. ಆ ನಂತರದಲ್ಲಿ SIT ಅಧಿಕಾರಿಗಳು ಕೂಡ ಎಲ್ಲ ಕಡೆಗಳಲ್ಲೂ ಶೋಧ ನಡೆಸಿದ್ರು. ಆಕೆಯೇ ಪ್ರಮುಖ ಸಾಕ್ಷಿ ಆಗ್ತಾಳೆ. ಮತ್ತು ಈ ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ ಸಿಗುವ ಸಾಧ್ಯತೆ ಕೂಡ ಹೆಚ್ಚಾಗಿರೋ ಕಾರಣಕ್ಕಾಗಿ ಆಕೆಯನ್ನು ಪತ್ತೆ ಮಾಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ತೀವ್ರ ಶೋಧ ನಡೆಸಿದ್ರು. ಶೋಧದ ನಂತರದಲ್ಲೂ ಕೂಡ ಹುಣಸೂರಿನ ಏನು ರೇವಣ್ಣ ಆಪ್ತರ ತೋಟದ ಮನೆಯಲ್ಲಿ ಆಕೆ ಪತ್ತೆ ಆಗಿರುವಂಥದ್ದು. ನಿಜಕ್ಕೂ ಆಕೆಯನ್ನು ಯಾರಾದರೂ ಕಿಡ್ನಾಪ್ ಮಾಡಿದ್ರ ಅಥವಾ ಸ್ವತಃ ಆಕೆಯೇ ಹೋಗಿ ಆ ಮನೆಯಲ್ಲಿ ಉಳ್ಕೊಂಡಿಲ್ಲ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಮತ್ತೊಂದು ಕಡೆ ಈಗ ಕೋರ್ಟಲ್ಲೂ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿಯ ಆದೇಶ ಕೂಡ ಕಾಯ್ದಿರಿಸಿರುವಂಥದ್ದು. ಈ ಎಲ್ಲ ವಿಚಾರಗಳು ಕೂಡ ಯಾವ ರೀತಿ ಈ ನಿರೀಕ್ಷಣಾ ಜಾಮೀನು ಮೇಲೆ ಪರಿಣಾಮ ಬೀರ್ತವೆ ಅನ್ನೋದನ್ನು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಬಹುತೇಕ ಈ ಏನು ಮಹಿಳೆಯನ್ನು ಸಂತ್ರಸ್ತೆಯನ್ನು ಸಿಕ್ಕಿದ್ದಾರೆ, ಈಗ ಆಕೆಯ ಹೇಳಿಕೆ ಆಧಾರದ ಮೇಲೆ ನಿರೀಕ್ಷಣಾ ಜಾಮೀನಿನ ಭವಿಷ್ಯ ನಿಂತಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅರುಣ್.